ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ. ನಾನು ತೆಗೆದುಕೊಂಡು ಬಂದಿರುವಂಥ ಚರ್ಚಾ ವಿಷಯ ವಸ್ತು 1 ಅಂಕದ ಮತ್ತು 3-4 ವಾಕ್ಯಗಳ ಪರೀಕ್ಷೆಗೆ ಮೇಲಿನ ಮೇಲೆ ಬಂದು ಹೋಗಿರುವಂಥ ಪ್ರಶ್ನೋತ್ತರಗಳು. ಅದು ಕನ್ನಡ ಭಾಷೆ 10ನೇ ತರಗತಿ. ಭಾಳಷ್ಟು ಜನ ಮಕ್ಕಳ ಪೋಷಕರು ಸರ್ ನಮಗೆ ಪಾಸಿಂಗ್ ಪ್ಯಾಕೇಜ್ ಕನ್ನಡ ಪ್ರಥಮ ಭಾಷೆ ಕನ್ನಡವನ್ನು ಹಾಕಿ ಅಂಥೇಳಿ ಫೋನ್ ಮಾಡಿದರು. ಅವರೆಲ್ಲ ಅಪೇಕ್ಷೆ ಮೇರೆಗೆ ನಾನಿಂದು ಒಂದಿಷ್ಟು ಪ್ರಶ್ನೋತ್ತರಗಳನ್ನು ಸಂಗ್ರಹ ಮಾಡ್ಕೊಂಡು ಬಂದಿದ್ದೇನೆ, ನಿಮ್ಮೆದುರಿಗೆ ತರಲಿದ್ದೇನೆ. ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ. ಪರೀಕ್ಷೆ ಯಶಸ್ಸಿನಲ್ಲಿ ನಿಮ್ಮದೇ ಸಾಧನೆ ಆಗಲಿ. ನಿಮ್ಮ ಶಾಲೆಗೆ, ನಿಮ್ಮ ಊರಿಗೆ ನೀವೇ ಮೊದಲಿಗರಾಗಿ. ಈಗ ಮೊದಲನೇದಾಗಿ ನಮ್ಮ ಭಾಷೆ ಪಾಠದಿಂದ 1 ವಾಕ್ಯದಲ್ಲಿ ಉತ್ತರಿಸಿ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಜನರೊಂದಿಗೆ ವ್ಯವಹರಿಸುವುದಕ್ಕೆ, ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಸಾಧನವಾಗಿದೆ. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ? ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನ ವಿಚಾರವಾಗಿ, ಆಹಾರ ವಿಚಾರವಾಗಿ ತರಬೇತಿ ಕೊಡುತ್ತವೆ. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಮಹಮ್ಮದಿಯರ ಆಳ್ವಿಕೆಯ ಸಮಯದಲ್ಲಿ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಬಂದವು. 3-4 ವಾಕ್ಯದಲ್ಲಿ ಉತ್ತರಿಸಿ. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು? ವ್ಯಾವಹಾರಿಕವೆಂದರೆ ಜೀವದ್ ಭಾಷೆ. ವ್ಯಾವಹಾರಿಕವೆಂದರೆ ಜೀವದ್ ಭಾಷೆ. ಅದರಲ್ಲಿ ಜನರು ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿದ ಗ್ರಂಥಗಳ ರಚನೆಯಲ್ಲಿ ಉಪಯೋಗವಾದ ಭಾಷೆಯಾಗಿದೆ. ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿಗಾಗಿ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದರು. ಇವರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಮನಮುಟ್ಟುವಂತೆ ತಿಳಿಸಿದರು. ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ ಏನು ಎಂದರೆ, ಆಂಗ್ಲ ಪಂಡಿತರು ಮಹಾಮೇಧಾವಿಗಳು, ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನು ಬಳಸುವುದರ ಪರಿಣಾಮವಾಗಿ ಈ ಭಾಷೆ ಬೆಳೆದು ವಿಶ್ವವ್ಯಾಪಿಯಾಗಿದೆ. ಇದಕ್ಕೆಲ್ಲ ಅವರ ಸಂಕಲ್ಪ, ಕೃಷಿಯ ಕಾರಣ. ಈಗ ವ್ಯಾಘ್ರಗೀತೆ ಪಾಠಕ್ಕೆ ಹೋಗೋಣ. ಹುಲಿಗೆ ಪರಮಾನಂದವಾಗಲು ಕಾರಣವೇ? ಶಾನಭೋಗರ ದುಂಡು ದುಂಡಾದ ದೇಹವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಶಾನಭೋಗರ ಬ್ರಹ್ಮಾಸ್ತ್ರ ಯಾವುದು? ಶಾನಭೋಗರ ಬ್ರಹ್ಮಾಸ್ತ್ರ ಕೀರ್ತಿ ಪುಸ್ತಕ. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ವಿಧಿಯು ಆಹಾರಕ್ಕೆ ಏನೇನೋ ಒದಗಿಸುವುದೋ ಎಂದು ಯೋಚಿಸಿತು. ಶಾನಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವ ದೊಂಬರಾಟದಲ್ಲಿ ಶಾನಭೋಗರಿಗೆ ತಲೆ ಸುತ್ತಲು ಕಾರಣವಾಯಿತು. ಸಂದರ್ಭ ಸಹಿತ ವಿವರಿಸಿ. ದೇವರೇ, ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಈ ವಾಕ್ಯವನ್ನು ಮೂರ್ತಿರಾಯರು ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಲಾಗಿದೆ. ಶಾನಭೋಗರು ಹುಲಿಯಿಂದ ತಪ್ಪಿಸಿಕೊಳ್ಳಲು ಕೀರ್ತಿ ಪುಸ್ತಕವನ್ನು ಹುಲಿಯ ಮುಖದ ಮೇಲೆ ಎಸೆದು ಓಡುವಾಗ ಈ ಮಾತು ಬಂದಿದೆ. ಹುಲಿಯಿಂದ ತಪ್ಪಿಸಿಕೊಳ್ಳುವ ಅವಕಾಶ ಮಾಡಿಕೊಡು ಎಂದು ದೇವರನ್ನು ಬೇಡುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ಹುಲಿ ಈಗ ಎಷ್ಟು ಹಸಿದಿರಬೇಕು? ಈ ವಾಕ್ಯವನ್ನು ಮೂರ್ತಿರಾಯರ ವ್ಯಾಘ್ರಗೀತೆ ಎಂಬ ಪಾಠದ ಆರಿಸಲಾಗಿದೆ. ಶಾನಭೋಗರು ಹುಲಿಯಿಂದ ತಪ್ಪಿಸಿಕೊಂಡು ಮನೆಗೆ ಬಂದು ರಸದೂಟ ಮಾಡುವಾಗ ಹುಲಿಯನ್ನು ನೆನೆದು ಈ ಮಾತನ್ನು ಹೇಳುತ್ತಾರೆ. ಶಾನಭೋಗರ ಮಾನವೀಯತೆ ಇಲ್ಲಿನ ಸ್ವಾರಸ್ಯವಾಗಿದೆ. ಭಾಗ್ಯಶಿಲ್ಪಿಗಳ ಪಾಠ ನೋಡ್ಕೊಂಡು ಬರುವ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು
ಸ್ವಯಂ ಆಡಳಿತ ಕ್ಷೇತ್ರಗಳಾಗಿದ್ದವು. ಗ್ರಾಮ ನೈರ್ಮಲ್ಯೀಕರಣ, ವೈದ್ಯ ಸಹಾಯ, ವಿದ್ಯಾ ಪ್ರಚಾರ, ನೀರಿನ ಸೌಲಭ್ಯ, ಪ್ರಯಾಣ ಸೌಲಭ್ಯ. ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯನವರು ಏನೆಂದು ಹೇಳಿದರು? ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ. ಶಿಕ್ಷಣಕ್ಕಾಗಿ ಶಿಕ್ಷಣ ಬರಬೇಕು. ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮಸಿದ್ಧ ಹಕ್ಕಾಗಬೇಕು. ನೆಹರು ಅವರು ವಿಶ್ವೇಶ್ವರಯ್ಯನವರ ಬಗ್ಗೆ ಏನೆಂದು ಹೇಳಿದ್ದಾರೆ? ದುರಾದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು, ಕಡಿಮೆ ಕೆಲಸ ಮಾಡುವವರು. ಆದರೆ ನೀವು ಈ ಮಾತಿಗೆ ಹೊರತಾಗಿದ್ದೀರಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಇದನ್ನು ನಾವು ನಿಮ್ಮಿಂದ ಕಲಿಯಬೇಕು ಎಂದಿದ್ದಾರೆ. ಸಂದರ್ಭ ಸಹಿತ ವಿವರಿಸಿ ಸಾಮಾಜಿಕ ಕಾನೂನುಗಳ ಹರಿಕಾರ. ಈ ವಾಕ್ಯವನ್ನು ಜಯಪ್ಪ ಗೌಡರವರ ಭಾಗ್ಯಶಿಲ್ಪಿಗಳು ಪಾಠದಿಂದ ಆರಿಸಲಾಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸಾಮಾಜಿಕ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಲು ಕಾನೂನುಗಳನ್ನು ಜಾರಿಗೊಳಿಸಿದ್ರಿಂದ ಈ ಹೆಸರು ಬಂದಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಯನ್ನು ಹೇಳುವುದು ಇಲ್ಲಿನ ಸ್ವಾರಸ್ಯ. ಅವರ ಸಾಧನೆಯು ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು. ಈ ವಾಕ್ಯವನ್ನು ಜಯಪ್ಪ ಗೌಡರವರ ಭಾಗ್ಯಶಿಲ್ಪಿಗಳು ಪಾಠದಿಂದ ಆರಿಸಲಾಗಿದೆ. ವಿಶ್ವೇಶ್ವರಯ್ಯನವರು ಪೂನಾದ ಮೂಥಾ ಕಾಲುವೆಗೆ ನೀರಿನ ನೆಲೆಯಾಗಿದ್ದ ಪೀಪ್ ಜಲಾಶಯಕ್ಕೆ ಸ್ವತಃ ತಾವೇ ಅನ್ವೇಷಣೆ ಮಾಡಿದ ಸ್ವಯಂ ಚಾಲಿತ ಬಾಗಿಲುಗಳನ್ನು ಅಳವಡಿಸಿದರು ಎಂದು ಹೇಳುವಾಗ ಈ ವಾಕ್ಯವನ್ನು ಹೇಳಿದ್ದಾರೆ. ವಿಶ್ವೇಶ್ವರಯ್ಯನವರ ಅನ್ವೇಷಣಾ ಸಾಮರ್ಥ್ಯ ಹೇಳುವುದು ಇಲ್ಲಿನ ಸ್ವಾರಸ್ಯವಾಗಿದ್ದಿತು. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯವನ್ನು ಜಯಪ್ಪ ಗೌಡರವರ ಭಾಗ್ಯಶಿಲ್ಪಿಗಳ ಪಾಠದಿಂದ ಆರಿಸಲಾಗಿದೆ. ನೆಹರೂರವರು ವಿಶ್ವೇಶ್ವರಯ್ಯನವರ ಬಗ್ಗೆ ಹೇಳುವಾಗ ಈ ಮಾತನ್ನು ಹೇಳಿದ್ದಾರೆ. ವಿಶ್ವೇಶ್ವರಯ್ಯನವರು ಹೆಚ್ಚು ಕೆಲಸ ಮಾಡುತ್ತಿದ್ದರು ಎಂಬುದರಲ್ಲಿ ಸ್ವಾರಸ್ಯ. ಎದೆಗೆ ಬಿದ್ದ ಅಕ್ಷರ. ಸಂದರ್ಭ ಸಹಿತ ವಿವರಿಸಿ. ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ. ದೇವನೂರು ಮಹಾದೇವರವರ ಎದೆಗೆ ಬಿದ್ದ ಅಕ್ಷರ ಪಾಠದಿಂದ ಆರಿಸಲಾಗಿದೆ. ಅಶೋಕ ಪೈರವರ ಸಂಶೋಧನಾ ಸತ್ಯವನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮಾತು ಹೇಳಿದ್ದಾರೆ. ಪ್ರತಿಯೊಂದು ಜೀವಿಯು ಪರಸ್ಪರ ಅವಲಂಬಿತ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. ಜನರಿಗೆ ಅವರವರ ಪ್ರಜ್ಞೆ ದೇವರಾಗಿತ್ತು. ದೇವನೂರು ಮಹಾದೇವರವರ ಎದೆಗೆ ಬಿದ್ದ ಅಕ್ಷರ ಪಾಠದಿಂದ ಆರಿಸಲಾಗಿದೆ. ವಚನಕಾರರು ತಮ್ಮ ಕಷ್ಟ ಸುಖಗಳನ್ನು ಹೇಳಿಕೊಳ್ಳಲು ತಮ್ಮ ಪ್ರಜ್ಞೆಯನ್ನು ದೇವರನ್ನಾಗಿಸಿಕೊಂಡರು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಪ್ರಜ್ಞೆಯು ಪ್ರತಿಯೊಬ್ಬರಲ್ಲೂ ಜಾಗೃತವಾಗಿರಬೇಕು ಎಂಬುದು ಇಲ್ಲಿನ ಸ್ವಾರಸ್ಯ. ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ. ದೇವನೂರು ಮಹಾದೇವರವರ ಎದೆಗೆ ಬಿದ್ದ ಅಕ್ಷರ ಪಾಠದಿಂದ ಆರಿಸಲಾಗಿದೆ. ಕೊಲೆ, ಸುಲಿಗೆ, ಅಸೂಯೆಯಿಂದ ಕ್ಷೋಭೆಗೊಂಡು ನೆರಳುತ್ತಿರುವ ಜಗತ್ತು ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನು ಘಾಸಿಗೊಳಿಸುವುದು ಎಂದು ಹೇಳುವಾಗ ಈ ವಾಕ್ಯವನ್ನು ಹೇಳಿದ್ದಾರೆ. ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುವುದರಿಂದ ಕಾರುಣ್ಯ, ಸರ್ವ ಸಮಾನತೆ ಮನೋಭಾವ ಮೂಡಿಸಿಕೊಂಡು ಬದುಕಬೇಕು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. ಯುದ್ಧ ಪಾಠ ನೋಡ್ಕೊಂಡು ಬರುವ. ದಯವಿಟ್ಟು ಬಾಗಿಲು ತಿರುಗಿರಿ, ನಾನು ಗಾಯಗೊಂಡಿದ್ದೇನೆ. ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ. ಈ ವಾಕ್ಯವನ್ನು ಸಾರಾ ಅಬೂಬಕರ್ ಅವರ ಯುದ್ಧ ಪಾಠದಿಂದ ಆರಿಸಲಾಗಿದೆ. ರಾಹಿಲನು ಶತ್ರು ಸೈನಿಕರ ದಾಳಿಯಿಂದ ತಪ್ಪಿಸಿಕೊಂಡು ಬರುವಾಗ ಧಾರಾಕಾರವಾದ ಮಳೆ ಸುರಿಯುತ್ತಿತ್ತು. ಮಳೆಯಿಂದ ರಕ್ಷಣೆ ಪಡೆಯಲು ಮನೆಯ ಬಳಿ ಬಂದು ಬಾಗಿಲು ತಟ್ಟುವ ಸಂದರ್ಭ ಇದಾಗಿದೆ. ರಾಹಿಲನು ರಕ್ಷಣೆಗಾಗಿ ಬೇಡುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಯುದ್ಧಕ್ಕೆ ಹೋದ ನನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ. ಯುದ್ಧಕ್ಕೆ ಹೋದ ನನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ. ಈ ವಾಕ್ಯವನ್ನು ಸಾರಾ ಅಬೂಬಕರ್ ಅವರ ಯುದ್ಧ ಪಾಠದಿಂದ ಆರಿಸಲಾಗಿದೆ. ರಾಹಿಲನ ಕಣ್ಣುಗಳನ್ನು ನೋಡಿದಾಗ ಮುದುಕಿಯು ತನ್ನ ಮಗನ ನೆನೆದುಕೊಂಡು ಈ ವಾಕ್ಯವನ್ನು ಹೇಳುತ್ತಾಳೆ. ರಾಹಿಲನ ಮೇಲೆ ಮಾತೃ ವಾತ್ಸಲ್ಯ ತೋರಿಸುವ ಮುದುಕಿಯ ಗುಣ ಇಲ್ಲ ಸ್ವಾರಸ್ಯ. ನನ್ನ ಮೊಮ್ಮಗುವಿನ ಹೆಣವಿದೆ, ಅಲ್ಲಿ ಅದನ್ನು ನೋಡಿ. ನನ್ನ ಮೊಮ್ಮಗುವಿನ ಹೆಣವಿದೆ. ಈ ವಾಕ್ಯವನ್ನು ಸಾರಾ ಅಬೂಬಕರ್ ಅವರ ಯುದ್ಧ ಪಾಠದಿಂದ ಆರಿಸಲಾಗಿದೆ. ಸೈನಿಕರು ಶತ್ರು ದೇಶದ ರಾಹಿಲನನ್ನು ಹುಡುಕಿಕೊಂಡು ಮನೆಗೆ ಬಂದಾಗ ಮುದುಕಿಯು ಈ ಮಾತನ್ನು ಹೇಳುತ್ತಾಳೆ. ರಾಹಿಲನನ್ನು ರಕ್ಷಿಸುವ ಮುದುಕಿಯು ಮಾನವೀಯ ಗುಣ ಈ ವಾಕ್ಯದ ಸ್ವಾರಸ್ಯವಾಗಿದೆ.
ಶಬರಿ ಪಾಠ ನೋಡ್ಕೊಂಡು ಬರುವ. ರಾಮ ಲಕ್ಷ್ಮಣರು ಸೀತೆ ಹುಡುಕುತ್ತಾ ಮಾತಂಗಾಶ್ರಮಕ್ಕೆ ಬಂದರು. ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಮಾತಂಗಾಶ್ರಮಕ್ಕೆ ಬಂದರು. ಶಬರಿಯು ರಾಮನಿಗಾಗಿ ಕಾದಿದ್ದಳು. ರಾಮ ಲಕ್ಷ್ಮಣರನ್ನು ಕಂಡು ಬೆರಗಾದಳು. ಶಬರಿಯು ರಾಮನಿಗಾಗಿ ಕಾದಿದ್ದಳು. ರಾಮ ಲಕ್ಷ್ಮಣರನ್ನು ಕಂಡು ಬೆರಗಾದಳು. ರಾಮನ ಬಳಿ ಹೋಗಿ ಮೈಯ ಮುಟ್ಟಿ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರು ಸುರಿಸಿದಳು. ಅವನ ಕಾಲಿಗೆ ನಮಸ್ಕರಿಸಿ ವನಮಾಲೆಯನ್ನು ಕೊರಳಿಗೆ ಹಾಕಿ ತಿನ್ನಲು ರುಚಿಯಾದ ಹಣ್ಣುಗಳನ್ನು ನೀಡಿದಳು. ರಾಮ ಲಕ್ಷ್ಮಣರನ್ನು ಮನಸಾರೆ ಉಪಚರಿಸಿ ಸಂತೋಷಪಟ್ಟಳು. ರಾಮನನ್ನು ಹಾಡಿ ಹೊಗಳಿ ತಾನೇ ನರ್ತಿಸಿ ನಲಿದಳು. ಶಬರಿಯ ಆತಿಥ್ಯದಿಂದ ರಾಮ ಲಕ್ಷ್ಮಣರು ಸಂತೃಪ್ತರಾದರು. ಶ್ರೀರಾಮನಿಗೆ ಕಾದು ಮುಪ್ಪಾಗಿದ್ದ ಶಬರಿ ರಾಮನಿಂದಲೇ ಮುಕ್ತಿ ಪಡೆದಳು. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ವಿದ್ಯಾರ್ಥಿಗಳೇ, ಮೊದಲನೇ ಸಂಚಿಕೆ ಪಾಸಿಂಗ್ ಪ್ಯಾಕೇಜ್ ಕನ್ನಡ ಪ್ರಥಮ ಭಾಷೆ ನಿಮಗೆ ನೀಡಿದ್ದೇನೆ. ಚೆಂದಾಗಿ ಮನನ ಮಾಡಿ ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಗೆಳೆಯರಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಈ ಧ್ವನಿಗೆ ಬೆಂಬಲ ನೀಡಿ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.